ಅಯ್ಯೋ ನನ್ನ ಫೋನಲ್ಲಿ ಚಾರ್ಜಿಂಗೇ ನಿಲ್ತಾಯಿಲ್ಲ. ಯಾವಾಗ ನೋಡಿದ್ರು 1% ಇರುತ್ತೆ. ಏನು ಪ್ರಾಬ್ಲಮ್ಮು? ನಾನು ಏನು ಇದು ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ನಿಮಗೂ ಇದೇ ಪ್ರಾಬ್ಲಮ್ಮಾ? ನಾನು ಕೂಡ ಫೇಸ್ ಮಾಡ್ತಾಯಿದ್ದೀನಿ ಇದೇ ಪ್ರಾಬ್ಲಮ್ನ. ಹಾಗೆಯೇ ಪವರ್ ಬ್ಯಾಂಕ್ನ ಯಾವಾಗ ನೋಡಿದ್ರು ಜೊತೆಲೇ ಇಟ್ಕೊಂಡು ಓಡಾಡ್ತಾ ಇರಬೇಕು. ಸೊ ವ್ಲಾಗ್ ಜೊತೆಗೆ ಇವತ್ತು ಏನೆಲ್ಲ ಸೆಟ್ಟಿಂಗ್ಸ್ ಮಾಡ್ಕೋಬೇಕು, ಹಾಗೆ 3 ಸೆಟ್ಟಿಂಗ್ ಮಾಡಿದ್ರೆ ನಮಗೆ 2 ಡೇಸ್ ಬರುತ್ತೆ. 100% ಚಾರ್ಜ್ ಬಂದು 2 ದಿನ ಬರುತ್ತೆ. ಸೊ ಅದನ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಯಾರೆಲ್ಲ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸೊ ನಾನು ಸಂಜೆ ಒಂದು 6 ಗಂಟೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಅಡುಗೆ ಮಾಡ್ಕೊತಾ ಇದ್ದೆ. ಅಡುಗೆ ಮಾಡಿಕೊಂಡು ಹಾಗೆಯೇ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ. ಬೇಳೆ ಸಾಂಬಾರು ಮಾಡೋಣ, ಬರೀ ಪಪ್ಪು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಇಟ್ಟಿದ್ದು. ಹಾಗೆ ಅಂಗಡಿಯಿಂದ ಬೇಳೆ ತಂದಿದ್ದೆ. ಬೇಳೆ ಹಾಕಿ ಸ್ವಲ್ಪ ಹೆಸರು ಬೇಳೆ, ಸ್ವಲ್ಪ ಮೈಸೂರು ಬೇಳೆ ಹಾಕಿಬಿಟ್ಟು ಸಾಂಬಾರಿಗೆ ಇಟ್ಟಿದ್ದು. ಇದು ಬಂದು ಸಕ್ಕರೆ ಮತ್ತು ಬೇಳೆಗಳು ಎಲ್ಲನೂ ಹಂಗಂಗೆ ಇಟ್ಬಿಟ್ಟಿದ್ನಲ್ಲ, ಅದನ್ನೆಲ್ಲ ಬಾಕ್ಸಿಗೆ ಹಾಕಿ ಎಲ್ಲ ಸಪ್ರೇಟಾಗಿ ಎತ್ತಿಟ್ಟೆ. ಫಸ್ಟು ಕಿಚನೆಲ್ಲ ಒಂದು ನೀಟಾಗಿ ಸ್ವಲ್ಪ ನೀಟ್ ಮಾಡ್ಕೊಂಬಿಡ್ಬೇಕು. ಸೊ ಅದಕ್ಕೆ ಇನ್ನು ಅಡುಗೆಗೆ ಏನೇನು ಬೇಕು ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಹಾಗೆ ಟೀ ಕೂಡ ಇಟ್ಕೊಂಡೆ. ಟೀ ಇಟ್ಬಿಟ್ಟು ನನಗೆ ಟೀ ಇದ್ದರೆ ಸ್ವಲ್ಪ ಆರಾಮ ಅನಿಸುತ್ತೆ ಯಾವಾಗ್ಲೂ. ಅದಕ್ಕೆ ಒಂದು 7 ರಿಂದ 8 ಟೊಮೆಟೊ ಕಟ್ ಮಾಡಿ, ಈರುಳ್ಳಿ ಕಟ್ ಮಾಡಿಬಿಟ್ಟು ಬೇಳೆ ಬೇಯೋದಕ್ಕೆ ಇಟ್ಬಿಟ್ಟೆ. ಆಮೇಲೆ ಒಗ್ಗರಣೆಗೆ ನಾರ್ಮಲಾಗಿ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ಖಾರದ ಪುಡಿ ಹಾಕಿ ಒಗ್ಗರಣೆ ಹಾಕಿದ್ರೆ ಪಪ್ಪು ಸಾಂಬಾರು ರೆಡಿ. ಇನ್ನು ಮುದ್ದೆ ಬೇಡ ಅಂದರು ಅಮ್ಮ ಅಕ್ಕಿ ಇಕ್ಕಿಟ್ಟಿದ್ದೆ, ಅದೇನೇ ಆಯಿತು ಕೂಡ. ಸೊ ನನಗೆ ಚಾರ್ಜಿಂಗ್ ಪ್ರಾಬ್ಲಮ್ ಏನಪ್ಪ ಚಾರ್ಜಿಂಗ್ ಪ್ರಾಬ್ಲಮ್ ಆಗ್ತಾಯಿದೆ ನನಗೆ ಅಂದರೆ, ಫೋನಲ್ಲಿ ಈಗ ಏನೋ ನೋಡ್ತಾ ಇರ್ತೀವಿ, ಆದಷ್ಟು ಬೇಗ ಚಾರ್ಜಿಂಗ್ ಖಾಲಿ ಆಗ್ತಾ ಇರುತ್ತೆ. ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ನಾನು ಸೆಟ್ಟಿಂಗ್ಸ್ ಮಾಡ್ಕೊಳ್ತಾ ಇರಬೇಕಾದ್ರೆ ನಾವು ಸೆಟ್ಟಿಂಗ್ಸ್ಗೆ ಹೋಗಿ ಫಸ್ಟು ಬ್ರೈಟ್ನೆಸ್ನ ಕಡಿಮೆ ಮಾಡ್ಕೋಬೇಕು. ಹಾಗೆ ಮೊಬೈಲ್ದು ಡೇಟಾ ಚಾರ್ಜ್ ಇರುತ್ತಲ್ಲ ಅದನ್ನು ಆಫ್ ಮಾಡಿ ಇಟ್ಕೋಬೇಕು. ಬೇಕಾದಾಗ ಮಾತ್ರ ಯೂಸ್ ಮಾಡ್ಕೋಬೇಕು. ಹಾಗೆಯೇ ಸೆಕೆಂಡ್ ಒನ್ ಏನಪ್ಪ ಅಂದರೆ ಲೊಕೇಶನ್ ಆಫ್ ಮಾಡ್ಕೋಬೇಕು. ಲೊಕೇಶನ್ ಯಾಕೆ ಆಫ್ ಮಾಡಬೇಕು ಅಂದರೆ, ಲೊಕೇಶನ್ನು ಮತ್ತು ಬ್ರೈಟ್ನೆಸ್ಸು ಇವೆಲ್ಲ ಏನಾಗುತ್ತೆ ಅಂದರೆ ಬೇಗ ಬ್ಯಾಟ್ರಿನ ಖಾಲಿ ಮಾಡುತ್ತೆ. ಹಾಗೆಯೇ ಇನ್ನೊಂದು ಅದರಲ್ಲಿ ನಮಗೆ ಲೈವ್ ಲೊಕೇಶನ್ದು ಅದೆಲ್ಲ ಇರುತ್ತೆ ಅಲ್ವ, ನಾವೇನಾದರೂ ಬುಕ್ ಮಾಡಬೇಕಾದ್ರೆ ಆ ಥರ ಟೈಮಲ್ಲಿ ಮಾತ್ರ ಆನ್ ಮಾಡ್ಕೋಬೇಕು. ಆ್ಯಂಡ್ ರೀಫ್ರೆಶ್ ಸೆಟ್ಟಿಂಗ್ ಕೂಡ ಅಷ್ಟೇ. ಇದನ್ನೆಲ್ಲದನ್ನು ನಾವು ನೋಡ್ಕೋಬೇಕು. ಏನು ಫೋನಲ್ಲಿ ಬರೀ 3 ಸೆಟ್ಟಿಂಗ್ಸ್ ನಾವು ಆನ್ ಮಾಡಿಕೊಂಡ್ರೆ ಸಾಕು, ಆರಾಮಾಗಿ ನಾವು ಫೋನ್ನ 2 ಡೇಸ್ ಬ್ಯಾಟ್ರಿ ಬರುತ್ತೆ. ಇಲ್ಲಾಂದರೆ ನಮಗೆ ಒಂದು ದಿನಕ್ಕೆ 3 ರಿಂದ 4 ಟೈಮ್ ಬಂದು ಚಾರ್ಜ್ ಹಾಕಬೇಕಾಗುತ್ತೆ. ನನಗಂತೂ ತುಂಬ ತಲೆನೋವು ಬರ್ತಾಯಿತ್ತು ಏನಾದರೂ ನೋಡೋಷ್ಟರೊಳಗಾಗಿ. ಆದಷ್ಟು ಬೇಗ ಇದಾಗೋದು. ಆ್ಯಂಡ್ ಫೋನ್ ಬಿಸಿ ಕೂಡ ತುಂಬ ಬಿಸಿ ಬರುತ್ತೆ. ಏನಕ್ಕೆ ಬಿಸಿ ಬರುತ್ತೆ ಅಂತ ನಾವು ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಸೆಟ್ಟಿಂಗ್ಸ್ನೆಲ್ಲ ನಾವು ಆಫ್ ಮಾಡಿಕೊಂಡ್ರೆ ಆದಷ್ಟು ಬೇಗ ಫೋನು ಕೂಡ ನಮಗೆ ಬಿಸಿ ಕಡಿಮೆ ಆಗುತ್ತೆ. ಆ್ಯಂಡ್ ಇದು ಕೂಡ ಚಾರ್ಜ್ ಕೂಡ ಫುಲ್ ಡೇ ಬರುತ್ತೆ. ಇನ್ನು ಸಾಂಬಾರಿಗೆ ನಾನು ಒಗ್ಗರಣೆಗಿಟ್ಟೆ. ಹಾಗೆ ಈರುಳ್ಳಿ, ಸ್ವಲ್ಪ ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕಿಬಿಟ್ಟು ಬೇಳೆ ಬೇಯಿಸಿದ್ದನ್ನ ಹಾಕಿಬಿಟ್ಟು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ ಹಾಕಿಬಿಟ್ಟು ಒಗ್ಗರಣೆ ಮಾಡಿದೆ. ಅನ್ನ ಆಗಿತ್ತು. ಮುದ್ದೆ ಬೇಡ ಅಂದರೆ ಇನ್ನು ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಗ್ಯಾಸೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಹೋಟೆಲ್ ಪಾತ್ರೆಗಳು ಕೂಡ ಇದ್ದಿದ್ದರಿಂದ ಅವು ಟೀ ಪಾತ್ರೆಗಳನ್ನೆಲ್ಲ ಉಜ್ಜಿ ಕ್ಲೀನ್ ಮಾಡಿಕೊಂಡು ಒಂದೊಂದೇ ಕೆಲಸ ಮಾಡ್ಕೊಂಡಿದ್ದು. ಸೊ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟೆಲ್ಲ ರಿಫ್ರೆಶ್ ಸೆಟ್ಟಿಂಗ್ ಮಾಡ್ಕೊಂಡ್ಮೇಲೆ ಫೋನ್ನ ನೀವೇ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ ಈ ಟಾಪಿಕ್ ನಿಮಗೆ. ಹಾಗೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಅನ್ನ ಮಾಡಿದ್ದಾಯಿತು, ಗ್ಯಾಸೆಲ್ಲ ಕ್ಲೀನ್ ಮಾಡಿದೆ, ಸಾಂಬಾರು ಕಾಯ್ತಾಯಿತ್ತು. ಅದು ಕಾಯೋಷ್ಟೊಳಗಾಗಿ ಒಂದಷ್ಟು ಪಾತ್ರೆ ಉಜ್ಜಾಕೋಣ ಅಂತ ಹೇಳಿಬಿಟ್ಟು ಪಾತ್ರೆ ಉಜ್ಜೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಟೀ ಬಿಸಿ ಕುಡಿದು ರೂಢಿ ಇಲ್ಲ. ಅದು ಈ ಸೆಕೆಯಲ್ಲಂತೂ ಬಿಸಿ ಕುಡಿಯೋದಕ್ಕಾಗೋದಿಲ್ಲ. ಅಷ್ಟೊತ್ತಿಗೆ ಎಷ್ಟಾಗುತ್ತೋ ಅಷ್ಟೊಂದು ಅರ್ಧ ಪಾತ್ರೆ ಉಜ್ಜಿಬಿಟ್ಟು ಆಮೇಲೆ ಮಿಕ್ಕಿ ಟೀ ಕುಡಿಯೋಣ ಅಂತ ಹೇಳಿ ಅಲ್ಲಿಟ್ಟೆ. ಸೊ ಕೆಲಸ ಬಂದು ನಾರ್ಮಲಾಗಿ ಯಾವಾಗಲೂ ಇರುತ್ತೆ ನನಗೆ. ಇನ್ನು ಹೋಟೆಲ್ ಕೆಲಸನೂ ಕಂಟಿನ್ಯೂ ಆಗಿರೋದ್ರಿಂದ ಎರಡನ್ನೂ ಮ್ಯಾನೇಜ್ ಮಾಡ್ಕೊಳ್ಳೇಬೇಕು. ವೀಡಿಯೋಸ್ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡೋಣ ಅನ್ಕೋತಾ ಇದ್ದೀನಿ. ನಿಮಗೆ ಯಾವುದೆಲ್ಲ ಟಾಪಿಕ್ ಮೇಲೆ ನಿಮಗೆ ವೀಡಿಯೋಸ್ ಬೇಕು ಅಂದರೆ ಖಂಡಿತವಾಗ್ಲೂ ನನಗೆ ಮೆಸೇಜ್ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಆ ವಿಡಿಯೋಸ್ನ ಮಾಡಿ ಹಾಕ್ತೀನಿ. ಆ್ಯಂಡ್ ನಿಮಗೆ ಸ್ಕ್ರೀನ್ಶಾಟ್ ಬೇಕಾ, ಇಲ್ಲ ಅಂದರೆ ಫೋನಲ್ಲೇ ಸೆಟ್ಟಿಂಗ್ಸ್ ಮಾಡಿ ತೋರಿಸ್ಬೇಕಾ, ನಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋಯಿಂದ ಆ ಥರ ವೀಡಿಯೋಸು ಮಾಡೋದಕ್ಕೂ ನಾನು ಮಾಡಿ ತೋರಿಸ್ತೀನಿ. ಇನ್ಮೇಲೆ ಇದೇ ಥರ ಟಿಪ್ಸ್ ಜೊತೆಗೆ ನನ್ನ ಬ್ಲಾಗ್ ಕಂಟಿನ್ಯೂ ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಿನ್ನೆ ವಿಡಿಯೋದಲ್ಲೂ ಅಷ್ಟೇ ನನ್ನ ಯೂಟ್ಯೂಬ್ ನಿಂತೋಗಿದೆಯಾ ಸತ್ತೋಯ್ತಾ ಅನ್ನೋದೊಂದು ವಿಡಿಯೋ ಹಾಕಿದ್ದೆ. ಸೊ ಅದಕ್ಕೆ ನಾವು ಏನೆಲ್ಲ ಮಾಡ್ಕೋಬೇಕು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಇದರಲ್ಲಿ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ತುಂಬ ಯೂಸ್ಫುಲ್ ಇರುತ್ತೆ. ನಾಳೆ ಬಂದು
ನಿಮಗೆ ವಾಟ್ಸಪ್ಪಲ್ಲಿ ಏನೆಲ್ಲ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕು ಆ ಥರ ಒಂದು 2 ವಿಡಿಯೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ಪಾತ್ರೆ ಎಲ್ಲ ಉಜ್ಜಿದಾದಮೇಲೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇನ್ನು ಹೋಗಿ ಊಟ ಮಾಡಿಬಿಟ್ಟು ಮಲ್ಗೋದೆ ಅಂತ. ಇನ್ನು ಟೀ ಪಾತ್ರೆಗಳು ಅಲ್ಲಿಂದ ಹಂಗೆ ತೊಗೊಂಬಂದಿದ್ರಿಂದ ಎಲ್ಲ ಹಾಕಿ ಅವು ಎಲ್ಲ ಉಜ್ಜಿಟ್ಬಿಟ್ಟು ಪಾತ್ರೆ ಸಾಂಬಾರೆಲ್ಲ ಒಂದರೊಳಗಡೆ ಹಾಕಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಹೋಗಿ ಮಲ್ಗೋದಿಷ್ಟೇ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಲವ್ ಯು ಆಲ್. ಬೈ ಬಾಯ್.